ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನಸಾಮಾನ್ಯರು ರಾಜಕೀಯ ಬರುವಂತೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಎರಡನೇ ಹಂತದ ನಾಯಕರ ಬಾಯಿಗೆ ಮಣ್ಣು ಹಾಕಿದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸ್ಥಳೀಯ ಚುನಾವಣೆ ನಡೆಸಿದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಡೆಸಿ ಹಾಳು ಮಾಡಿದ ನಮಸ್ಕಾರ. ನನ್ನ ಹೆಸರು ಶಿವರಾಮ ನಡಿಗೆರನ್, KR ಕ್ಷೇತ್ರದಲ್ಲಿದೆ. ಇಲ್ಲಿ GBA ಲೋಕಲ್ ಬಾಡಿ ಚುನಾವಣೆ ನಡೆದು ಆಲ್ಮೋಸ್ಟ್ 11 ವರ್ಷ ಆಯಿತು. MLA ಯಾರು ನೀವು ಪಾರ್ಟಿ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಯಾರಿಗೂ ಎಲೆಕ್ಷನ್ ನಡೆಯೋಕ್ಕೆ ಏನು ಇಷ್ಟಪಡೋಕ್ಕಿಲ್ಲ. ಇಲ್ಲಿ ಗವರ್ನೆನ್ಸ್ ಏನೂ ಇಲ್ಲ, ಅಧಿಕಾರಿಗಳೇನು ಕೆಲಸ ಮಾಡಿಲ್ಲ. ವಾರ್ಡ್ ಕಮಿಟಿ ಮೀಟಿಂಗ್ ಕಂಡಕ್ಟ್ ಮಾಡಿ ಆಲ್ಮೋಸ್ಟ್ 10-11 ವರ್ಷ ಆಯಿತು, ಕೆಲಸ ಏನೂ ಆಗಿಲ್ಲ. ಸೊ ಖಂಡಿತ ಆಮ್ ಆದ್ಮಿ ಪಾರ್ಟಿ ಪ್ರಕಾರ ಲೋಕಲ್ ಚುನಾವಣೆ ಬಾಡಿ ಎಲೆಕ್ಷನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅಟ್ಲೀಸ್ಟ್ ಜೂನ್ 30 ಮುಂಚೆ ಖಂಡಿತ ನಡೆಯಲೇಬೇಕು ಎಂದೇ ನಾನು ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಾಂದರೆ ವಿಧಾನಸೌಧ ಅಲ್ಲಿ ಹೋಗಿ ಹೋರಾಟ ಮಾಡಲೇಬೇಕು. GBA ಚುನಾವಣೆ ಖಂಡಿತ ಆಗಲೇಬೇಕು. ಆರ್ಟಿಕಲ್ 74 ಡಿಸೆಂಟ್ರಲೈಸೇಷನ್ ಆಫ್ ಡೆವಲ್ಯೂಷನ್ ಆಫ್ ಪವರ್ ಆಗಲೇಬೇಕು. ಅದಕ್ಕೆ ಚುನಾವಣೆ ಖಂಡಿತ ಎಲ್ಲ 369 ನನ್ನ ಹೆಸರು ಡಾಕ್ಟರ್ ಸತೀಶ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ. ಸ್ನೇಹಿತರೆ, ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಾವೆಲ್ಲ ಆಮ್ ಆದ್ಮಿ ಪಾರ್ಟಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧ. ಯಾಕಂತ ಹೇಳಿದ್ರೆ ಕಾಲಕ್ಕೆ ಏನು ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ನಡೀಬೇಕಾಗಿತ್ತು, ಅದನ್ನು ನಡೆಸ್ತಾ ಇಲ್ಲ. ಒಂದು ಮತ್ತು ಪ್ರಮುಖವಾಗಿ ಹೇಳೋದಾದರೆ GBA ಚುನಾವಣೆ ಏನು BBMP ಅಂತ ಅಸ್ತಿತ್ವದಲ್ಲಿತ್ತು, ಈಗಾಗಲೇ ಏನು GBA ಚುನಾವಣೆ ಅಂತಕ್ಕಂಥದ್ದು 10 ವರ್ಷ ಆಗಿದೆ ನಡೆದು ಬೆಂಗಳೂರಿನಲ್ಲಿ ಚುನಾವಣೆ. ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ಪ್ರತಿನಿಧಿಗಳು ಇಲ್ಲದ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಏನಾದರೂ ಈ ರಾಜ್ಯ ಸರ್ಕಾರಕ್ಕೆ ಸಲ್ತದೆ. ಯಾಕಂದರೆ ಇದು ಕೀರ್ತಿ ಅಲ್ಲ, ಅಪಕೀರ್ತಿ. ಯಾಕಂತ ಹೇಳಿದ್ರೆ ಕಾಲಕ್ಕೆ ಚುನಾವಣೆ ಮಾಡೋದ್ರಿಂದ ಒಂದು ಸ್ಥಳೀಯ ಭಾಗದ ಸಮಸ್ಯೆಗಳನ್ನು ಗುರ್ತು ಮಾಡಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿತ್ತು. ಆದರೆ ರಾಜ್ಯ ಸರ್ಕಾರ ಸಮಯಕ್ಕೆ ಸರಿಯಾಗಿ GBA ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡದೆ ಜನಸಾಮಾನ್ಯರು ಪರಿತಪಿಸುವಂತೆ ಮಾಡಿದೆ. ಮತ್ತು 2ನೇ ದರ್ಜೆಯ ನಾಯಕರ ಒಂದು ಕತ್ತನ್ನು ಸಹ ಇಸ್ಕಲಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ನೀವು 10 ವರ್ಷ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡದೆ ಹೋದರೆ ಒಳ್ಳೆಯ ನಾಯಕತ್ವ ಅಂತಕ್ಕಂಥದ್ದು ಈ ರಾಜ್ಯಕ್ಕೆ ಸಿಗೋದಿಲ್ಲ. ಅಂದರೆ 10ರಿಂದ 15 ವರ್ಷ ನೀವೇನಾದ್ರು ಗ್ಯಾಪನ್ನು ಕೊಟ್ಟರೆ ಎಂಥವ್ರು ಬರ್ತಾರೆ? ಇವತ್ತು ರಾಜಕಾರಣಿಗಳ ಹಿಂದೆ ಚೇಲಾಗಳು, ಪುಡಾರಿಗಳು, ಅರ್ಥ ಇಲ್ಲದವರು ಓಡಾಡ್ತಾ ಇದ್ದಾರೆ. ಇಂಥವ್ರ ಕೈಗೆಲ್ಲ ಅಧಿಕಾರಗಳು ಹೋದರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರ್ತದ? ಏನು ಕಾಂಗ್ರೆಸ್ ಸರ್ಕಾರದವರು ಸಂವಿಧಾನವನ್ನು ತೋರಿಸ್ಕೊಂಡು ಪ್ರಜಾಪ್ರಭುತ್ವದ ಆಶಯದ ಬಗ್ಗೆ ಮಾತಾಡ್ತಾರೆ. ನಿಮಗೆ ಒಂಚೂರು ಏನಾದರೂ ಅದ್ರ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ಆಮ್